ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತ ಕಾರನ್ನ ಇದೀಗ ಸೀಸ್ ಮಾಡಲಾಗಿದೆ. 8ನೇ ಆರೋಪಿ ರವಿಶಂಕರ್ ಅವರ ಮನೆಯಲ್ಲಿ ಸದ್ಯ ಆ ಕಾರ್ ಇತ್ತು. ಆ ಕಾರನ್ನ ಇದೀಗ ಸೀಸ್ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಇಟಿಯೋಸ್ ಕಾರನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಖಾಕಿ ಟೀಮ್. KA11B7939 ಸಂಖ್ಯೆಯ ಕಾರ್ ಅದಾಗಿತ್ತು. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದಿದ್ರು. ಇವರೆಲ್ಲ ಸೇರ್ಕೊಂಡು ಅದೇ ಕಾರ್ನಲ್ಲಿ ಕರ್ಕೊಂಡ್ ಬಂದಿದ್ರು. ಡಿ ಗ್ಯಾಂಗ್ನಿಂದ 5 ಲಕ್ಷ ಹಣ ಪಡೆದಂತ ಬಗ್ಗೆಯೂ ಕೂಡ ತನಿಖೆ ಸದ್ಯ ನಡೀತಾ ಇದೆ. ಬೆಂಗಳೂರು ಪೊಲೀಸರಿಂದ ರವಿ ಮನೆಯಲ್ಲಿ ಮಹಜರು ಮಾಡುವಂತ ಕಾರ್ಯ ನಡೀತಾ ಇದೆ. ಪೊಲೀಸರು ಹಾಗೆ ಬೆರಳಚ್ಚು ತಜ್ಞರಿಂದ ಸದ್ಯ ಪರಿಶೀಲಿಸುವಂತ ಕಾರ್ಯ ನಡೀತಾ ಇದೆ. ರವಿಗೆ ಹೌದು ದರ್ಶನ್ ಬಳಿ ಹೋಗುವಂತ ಸಂಗತಿ ಗೊತ್ತಿತ್ತು. ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವ ಮತ್ತೊಂದು ಅನ್ನುವಂಥದ್ದು ಆತನಿಗೆ ಎಷ್ಟು ಕ್ಲಾರಿಟಿ ಇತ್ತು ಅನ್ನುವಂಥದ್ದು ಈ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಆತ ಹೇಳ್ಕೊಂಡಿರುವಂತ ಪ್ರಕಾರವಾಗಿ ದರ್ಶನ್ ಬಳಿ ಹೋಗ್ತಾ ಇದ್ದೀವಿ, ಒಬ್ಬ ವ್ಯಕ್ತಿನ ಕರ್ಕೊಂಡು ಅಂತ ಹೇಳಿದ್ರು, ನಾನು ಖುಷಿಲ್ ಹೋದೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಕೊನೆಗೆ ಈ ಟ್ಯಾಕ್ಸಿ ಅಸೋಸಿಯೇಷನ್ಗೆ ಅಲ್ಲಿ ಸ್ಥಳೀಯವಾಗಿ ಅವರೆಲ್ಲ ಸಂಬಂಧಪಟ್ಟಂಥವ್ರು ನೀನಿನ್ನು ಶರಣಾಗ್ಬಿಡು ಅಂತೇಳಿ ಆ ನಂತರನ ಶರಣ ಮಾಡಿಸಿದ್ರು. ಆ ನಂತರಲ್ಲೇ ಆತ ಪೊಲೀಸರ ಮುಂದೆ ಶರಣಾಗತಿ ಆಗಿದ್ದ. ಸೊ ಈಗ ಚಿತ್ರದುರ್ಗಕ್ಕೆ ಈ ಆರೋಪಿಗಳನ್ನೆಲ್ಲ ಕರ್ಕೊಂಡೋಗಿ ರೇಣುಕಾ ಸ್ವಾಮಿಯನ್ನ ಎಲ್ಲೆಲ್ಲಿ ಕಿಡ್ನಾಪ್ ಮಾಡಿದ್ರು, ಏನು ಎತ್ತ, ಇದೆಲ್ಲ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಕಾರು ಬಹಳ ಅತಿ ಮುಖ್ಯ ಆಗಿತ್ತು. ಯಾಕಂತಂದ್ರೆ ಇದೇ ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನ ವಶಕ್ಕೆ ಪಡೆದಂಥ, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂಥದ್ದು. ಹೀಗಾಗಿ ಈ ಕಾರನ್ನ ಕೂಡ ಇದೀಗ ಸೀಸ್ ಮಾಡಲಾಗಿದೆ. ಇದೆಲ್ಲ ತನಿಖೆಯ ಒಂದು ಭಾಗ ಆಗಿರುತ್ತೆ. ಮರ್ಜರ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ರವಿ ತನ್ನ ಕಾರನ್ನ ತನ್ನ ಮನೆ ಮುಂದೆನೇ ನಿಲ್ಲಿಸಿವಿ, ಆನಂತರೇ ಆತ ಸರೆಂಡರ್ ಆಗಿದ್ದ. ಈಗ ಆ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ನಾವು ಪ್ರತಿನಿಧಿ ಸದ್ಯ ಈ ಮಹಜರ್ ನಡೀತಾ ಇರುವಂತಹ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್. ಈಗ ಕಾರ್ ಸೀಸ್ ಮಾಡುವಂಥದ್ದು ಹೌದು, ಇದು ತನಿಖೆಯ ಒಂದು ಮುಖ್ಯ ಭಾಗನೇ. ಯಾಕಂತಂದ್ರೆ ಈ ಕಾರ್ನಲ್ಲೇ ಈಗ ಕಿಡ್ನಾಪ್ ಆದಂಥದ್ದು ಇದೆಲ್ಲವೂ ಕೂಡ ಗೊತ್ತಾಗಿರುವಂತಹ ಸಂಗತಿ. ಹೇಗೆ ಅಲ್ಲಿ ಮಹಜರ್ ಕಾರ್ಯ ನಡೀತು? ಈ ಟೈಮ್ನಲ್ಲಿ ಅವ್ರ ಮನೆಯವರು ಮತ್ತೊಂದಷ್ಟು ಮಂದಿ ಸ್ಟೇಟ್ಮೆಂಟ್ ಮಾಡೋರು ಈ ಥರದ್ದು ಏನಾದ್ರು ಕಂಡು ಬಂತ? ಏನ್ ಕತೆ? ಮಾಲ್ತೇಶ್, ಏನು ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದ ಅಕ್ಯೂಸ್ಡ್ ನಂಬರ್ 8 ರವಿಶಂಕರ್ ಇದ್ದಾನೆ. ಈ ರವಿಶಂಕರ್ 2 ದಿನಗಳ ಹಿಂದಷ್ಟೇ ಚಿತ್ರದುರ್ಗದ DYSP ಕಚೇರಿಗೆ ಆಗಮಿಸಿ ಸರೆಂಡರ್ ಆಗಿದ್ದ. ತದನಂತರ ತನಿಖೆಗೆ ಒಳಪಡಿಸಿರ್ತಕ್ಕಂಥ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಇವತ್ತು ಆತನನ್ನು ಈ ಒಂದು ಕುರುಬರಹಟ್ಟಿಗೆ ಕರೆದುಕೊಂಡು ಬಂದಿದ್ದಾರೆ. ಆತನ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಏನು ಈ ರೇಣುಕಾ ಸ್ವಾಮಿಗೆ ಕಿಡ್ನಾಪ್ ಮಾಡಲಿಕ್ಕೆ ರವಿಶಂಕರ್ಗೆ ಸೇರಿರ್ತಕ್ಕಂಥ ETS ಕಾರನ್ನು ಬಳಕೆ ಮಾಡಿತ್ತು, ಆ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ನನ್ನ ಬಲಬದಿಯಲ್ಲಿ ಈ ಒಂದು ETS ಕಾರನ್ನು ನಿಲ್ಲಿಸಲಾಗಿದೆ. ಈ ಒಂದು ETS ಕಾರನ್ನು ಏನು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಮತ್ತು ಚಿತ್ರದುರ್ಗದ DYSP ದಿನಕರ್ ಮತ್ತು ಚಿತ್ರದುರ್ಗ ಗ್ರಾಮಾಂತರ ಠಾಣೆಯ CPI ಅವರು ಮತ್ತು ಇತರೆ ಅಧಿಕಾರಿಗಳ ತಂಡ ಏನಂತಂದರೆ ಇಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಬೆರಳಚ್ಚು ತಜ್ಞರಿದ್ದಾರೆ ಮತ್ತು ಇನ್ನಿತರೆ ವಿಶೇಷವಾದಂಥ ನುರಿತ ತಜ್ಞರಿಂದಲೂ ಕೂಡ ಕಾರ್ನಲ್ಲಿ ಪರಿಶೀಲನೆ ನಡೀತಿದೆ. ಯಾಕಂತಂದರೆ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ರವಿಶಂಕರ್ಗೆ ಒಯ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕುರುಗಳು ಪತ್ತೆ ಆಗ್ತವೆ ಅಂದರೆ ಈ ಒಂದು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಾಕ್ಷ್ಯಗಳು ಲಭ್ಯ ಆಗ್ತವೆ ಅಂತಕ್ಕಂಥದ್ದನ್ನು ಇಲ್ಲಿನ ತಜ್ಞರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರವಿಶಂಕರ್ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಯಾಕಂತಂದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ 5 ಲಕ್ಷ ರೂಪಾಯಿ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಪೊಲೀಸರಿಗಿದೆ. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು. ನಾವು ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ರಲ್ಲ, ಇದು ಈ ಕಾರ್ಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸಿ ಅವತ್ತು ಸರ್ವಿಸ್ ಕೊಟ್ಟಂತ ವ್ಯಕ್ತಿ ರವಿ, ಆತನ ಮನೆಯಲ್ಲಿ ಮಹಜರು. ಇನ್ನು ಈ ಪ್ರಕರಣದ ಮತ್ತೋರ್ವ ಪ್ರಮುಖ ಆರೋಪಿ ಅಂತ ಅಂದ್ರೆ ರಘು. ಸೊ ಆತನ ಮನೆಯಲ್ಲೂ ಕೂಡ ಮಹಜರ್ ಕಾರ್ಯ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಮಹಜರ್ ಕಾರ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ರಘು ಮನೆಯನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ. 4 ಆರೋಪಿಗಳನ್ನ ಕರೆತಂದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. A4 ಅಂದ್ರೆ ರಾಘವೇಂದ್ರ, ಅವರ ಪತ್ನಿ ಸಹನಾ ಅವರ ವಿಚಾರಣೆ ಕೂಡ ಆಗಿದೆ. ಮನೆ ಮಾಲೀಕ ಅಂದ್ರೆ ಒಂದು ಬಾಡಿಗೆ ಮನೆಯಲ್ಲಿದ್ದಂಥದ್ದು, ಅದರ ಓನರ್ ಹೆಸರು ಗೌರಮ್ಮ ಅಂತ ಹೇಳಿ, ಆಮೇಲೆ ಬಸಣ್ಣ ಅಂತ ಹೇಳಿ ಅವರ ಸಮ್ಮುಖದಲ್ಲಿ ಸದ್ಯ ಮಹಜರ್ ಕಾರ್ಯ ನಡೀತಾ ಇದೆ. ಅನು ಹಾಗೆ ಜಗ್ಗ ಅವ್ರ ಮನೆಗೆ ಬಂದಿದ್ದಂಥ ಮಾಹಿತಿಯನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಅಂದ್ರೆ ಇವ್ರ ಮನೆಗೆ, ಯಾರು ಈ ರಘು ಮನೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗಿನ ಇತರ ಆರೋಪಿಗಳು ಅನು ಮತ್ತೆ ಜಗ್ಗ ಅಂತ ಏನಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ. ಅವ್ರುಗಳು ಕೂಡ ಬಂದಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ರೇಣುಕಾ ಸ್ವಾಮಿಯ ಚಿನ್ನದ ಸರ ಹಾಗೆ 5 ಲಕ್ಷ ಹಣ ದರ್ಶನ್ನಿಂದ ಪಡೆದಂಥ ಹಣ ಅದೆಲ್ಲಿದೆ ಏನು ಎತ್ತ ಅನ್ನುವಂಥದ್ದಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ.
ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಘು ಈತ ಕೂಡ ಮುಖ್ಯ ಆರೋಪಿನೇ ಆಗಿದ್ದಾನೆ. ಆಮೇಲೆ ಹಲವು ಸಾಕ್ಷ್ಯಗಳು ಈತನ ಮುಖೇನವಾಗಿ ಸಂಗ್ರಹಿಸೋದಕ್ಕೆ ಅವಕಾಶ ಇದೆ. ಈ ಕಾರಣಕ್ಕಾಗಿ ಸದ್ಯ ಆ ಪ್ರಕ್ರಿಯೆಗಳು ನಡೀತಾ ಇದೆ.